ಹಾಯ್ ಎಲ್ರಿಗೂ. ಇನ್ನು ಪಾವಗಡದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಾ. ದಾರಿಯಲ್ಲಿ ಎಸ್ಎನ್ನಹಳ್ಳಿ ಸೂಲ್ನಾಯಕನಹಳ್ಳಿಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ನ ಇಟ್ಕೊಂಡು ಮಾರ್ತಾ ಇದ್ರ. ಇನ್ನು ನನ್ನ ತಮ್ಮ ನೋಡಿಬಿಟ್ಟು ಇರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಳಿಸ್ನ. 1 kg 100 ರುಪೀಸು. ಅಲ್ಲೇ ಪಕ್ಕದಲ್ಲಿ ತೋಟದಲ್ಲಿ ಕಿತ್ಕೊಂಡು ಆಂಟಿ ಮಾರ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಆ್ಯಂಡ್ ರೋಡ್ ಸೈಡಲ್ಲಿ ಈ ಥರ ಇಳಿಸ್ಕೊಂಡು ಫ್ರೂಟ್ಸು ಸ್ನ್ಯಾಕ್ಸು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಯಾರಾದರೂ ಈ ಥರ ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಸ್ಎನ್ನಹಳ್ಳಿ, ರಾಮಪೇಟೆ, ನೀಲಂನಹಳ್ಳಿ ನಿಯರ್ ಇನ್ನು ಯಾವ ಊರುಗಳಿದಾವೆ, ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ ನೋಡಿ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ರಾಮಪೇಟೆ ಒಳಗಡೆ ಬಂದ್ವಿ. ಇಲ್ಲೇನು ತುಂಬ ಮನೆಗಳಿಲ್ಲ, ಸ್ವಲ್ಪ ಮನೆಗಳಿದೆ. ಆದರೆ ಒಂದೊಂದು ಮನೆಗೂ ಒಂದೊಂದು ಹಸು ಇದೆ, ಕುರಿ ಇದೆ, ಮೇಕೆ ಇದೆ. ಸಂಜೆ ಟೈಮು ಮಾರ್ನಿಂಗ್ ಟೈಮಲ್ಲಂತೂ ವ್ಯೂ ಸಖತ್ತಾಗೆ ಇರುತ್ತೆ. ಇವಾಗ ಒಂದು 12-12:30 ಆಗಿತ್ತಲ್ಲ, ಎಲ್ಲ ಅವು ಮೇವು ತಿನ್ನಕ್ಕೆ ಹೋಗಿದ್ದಾವೆ. ಆ್ಯಂಡ್ ನಾವು ಕೂಡ ಅಲ್ಲಿ ಅರಳಿಕಟ್ಟೆ ಹತ್ರ ಕುತ್ಕೊಂಡಿದ್ವಿ. ನಮ್ಮೂರಲ್ಲೆಲ್ಲ ಹಿಂಗೆ ಕುತ್ಕೊಂಡು ಕಾಲಲ್ಲಿ ಗಡ್ಸ್ಕೊಂಡು ಮಾತಾಡೋಕ್ಕಾಗುತ್ತಾ? ಬೇರೆ ಊರಾಗಿರೋದ್ರಿಂದ ಕಾಲಲ್ಲಿ ಗಾಡಿಸ್ಕೊಂಡು ಅಂಕಲ್ ಅವರೆಲ್ಲ ಆ ಕಡೆ ಕೂತಿದ್ರೆ ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ. ಅಪ್ಪಿ ತಪ್ಪಿ ನಮ್ಮೂರಲ್ಲಿ ಕಾಲಲ್ಲಿ ಗಡ್ಸ್ಕೊಂಡು ಕುತ್ಕೊಬಿಟ್ರೆ ಅಮ್ಮ ಅವ್ರ ಮಗಳು ಹಂಗೆ ಕುತ್ಕೊಂಡಿದ್ದಾಳೆ, ಅಲ್ಲಿ ಕುತ್ಕೊಂಡಿದ್ದಾಳೆ, ಎಷ್ಟು ಮಾತುಗಳು ಕೇಳಬೇಕಾಗುತ್ತೆ ಹಳ್ಳಿಗಳಲ್ಲಲ್ವ, ಇರೋರಿಗೆ ಗೊತ್ತಾಗಿರುತ್ತೆ. ಆ್ಯಂಡ್ ದೇವಸ್ಥಾನ ಪೂಜೆ ಅಂತೂ ಸ್ಟಾರ್ಟ್ ಆಯಿತು. ಇರೋ ದೇವ್ರಿಗೆ ಪೂಜೆ ಮಾಡಿಕೊಂಡು ಎಡೆ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಫಸ್ಟು ಒಂದು ಬಂಡೆ ಗುಂಡು ಅಂತಾರೆ, ಅದ್ರ ಕೆಳಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದಿದ್ದು. ಈಗ ಅಲ್ಲಿಂದ ತೆಗೆದ್ಬಿಟ್ಟು ಹೊರ್ಗಡೆ ಒಂದು ದೇವಸ್ಥಾನ ಕಟ್ಬಿಟ್ಟು ಇಟ್ಟಿದ್ದಾರೆ. ಆವಾಗ ಅದ್ರ ಕೆಳಗಡೆ ಇದ್ದಾಗ ಹೆಣ್ಮಕ್ಳನ್ನ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. ಇವಾಗ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಬೋದು. ಆ್ಯಂಡ್ ಯಾರ್ಯಾರ ಮನೆ ದೇವರಾಗಿರುತ್ತೋ ಅವರೆಲ್ಲ ಅಕ್ಕಿನ ತೊಗೊಂಬಂದು ಇಡ್ತಿದ್ದಾರೆ. ಅದನ್ನೆಲ್ಲ ಹಳ್ಳಿ ಥರ ಅನಿಸುತ್ತೆ, ಸೇರೆಲ್ಲ ಮಧ್ಯದಲ್ಲಿ ಇಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ನಾನು ಯಾವಾಗ ಹೋದರೂ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬರ್ತಿದ್ದೆ. ಸೊ ಈ ಸರಿ ಏನಾದ್ರು ಗೊತ್ತಾದರೆ ಅವ್ರನ್ನ ತಿಳ್ಕೊಂಡು